ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ಹಾಗೂ ಡಿಜಿಟಲ್ ಮಿತ್ರರು ಆಗಮಿಸುತ್ತಾರೆ ಎಲ್ಲರಿಗೂ, ಹಾಗೂ ವೇದಿಕೆ ಮೇಲಿರುವಂಥ ನನ್ನೆಲ್ಲ ಸಹಪಾಠಿಗಳಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಬಂದಿರುವಂಥ ಎಲ್ಲ ನನ್ನ ಸಹ ಕಲಾವಿದರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುವಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆಗಮಿಸಿರ್ತಕ್ಕಂಥದಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಶೋರ್ ಸರ್ ಬಂದಿದ್ರು, ಅವ್ರಿಗೂ ಕೂಡ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಒಂದು ಧರ್ಮಂ ಸಿನಿಮಾದಲ್ಲಿ ಧರ್ಮವನ್ನ ಕೊಲ್ಲೋದಕ್ಕೆ ಹುಟ್ಟಿರುವಂತ ಅಧರ್ಮೀಯರು ನಾವು ಒಂದಷ್ಟು ಜನ ಇದ್ದೀವಿ. ಸೊ ಅಧರ್ಮೀಯರ ಗುಂಪಿನಲ್ಲಿ ನಾನು ಕೂಡ ಒಬ್ಬ. ಸೊ ಸಿನಿಮಾ ಒಂದು ಅಚ್ಚುಕಟ್ಟಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಂಟೆಂಟ್ ಸಿನಿಮಾ ಬೇಕು, ಕ್ವಾಲಿಟಿ ಸಿನಿಮಾ ಬೇಕು ಅಂತ ನಾವೊಂದಷ್ಟು ರೆಫರೆನ್ಸ್ ಕೊಡ್ತಾ ಇರ್ತೀವಿ, ತಮಿಳು, ಮಲಯಾಳಂ ಅಂತ ಹೇಳಿ. ಖಂಡಿತ ಕನ್ನಡದಲ್ಲೂ ಕೂಡ ಅದೇ ರೇಂಜ್ಗೆ ಇರೋಂಥ ಒಂದು ಸಿನಿಮಾ. ಹೊಸ ತಂಡ ಆದರೂ ಅದನ್ನ ಹೊಸ ಅನ್ವೇಷಣೆಯೊಂದಿಗೆ ಅದ್ಭುತವಾಗಿ ನಿರ್ದೇಶಕರು ಕಟ್ಕೊಟ್ಟಿದ್ದಾರೆ. ಇದು ನಂದು ಆಕ್ಚುಲಿ 38ನೇ ಸಿನಿಮಾ. ಇದಕ್ಕೆ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಅಂಬರೀಷ್ ಅವ್ರ ಜೊತೆ ಇರ್ಬೋದು, ಪೊಲೀಸ್ ಅವ್ರ ಜೊತೆ ಇರ್ಬೋದು, ಶಿವಣ್ಣ ಅವ್ರ ಜೊತೆ ಇರ್ಬೋದು, ಯಶ್ ಅವ್ರ ಜೊತೆ ಇರ್ಬೋದು, ಮಾಡಿದ್ದೀನಿ. ಸಾಕಷ್ಟು ಸಿನಿಮಾಗಳು ಮಾಡಿದ್ದೀನಿ. ಬಟ್ ಏನಂದ್ರೆ ಈ ಒಂದು ಸಿನಿಮಾದ ವಿಶೇಷತೆ ಏನಂದ್ರೆ, ನಿರ್ದೇಶಕರು ಪ್ರತಿ ಶಾರ್ಟ್ ಇಡುವಾಗ ನಮಗೆ ಕನ್ಫ್ಯೂಷನ್ ಆಗೋದು, ಯಾವ ತರ ಇವರು ಶಾರ್ಟ್ ಇಡ್ತಾ ಇದಾರೆ ಅಂತೇಳಿ. ತುಂಬಾ ಅಂದ್ರೆ ನಾವು ಆಲೋಚನೆ ಕೂಡ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ರೀತಿಯಾದಂತ ಒಂದು ಫ್ರೇಮ್ ವರ್ಕ್ಸ್ ಇರ್ಬೋದು, ಒಂದು ಶಾರ್ಟ್ಸ್ ಕಂಪೋಸಿಷನ್ ಸ್ಟೈಲ್ ಇರ್ಬೋದು, ಪ್ರತಿಯೊಂದರಲ್ಲೂ ಒಂದು ವಿಭಿನ್ನತೆಯನ್ನ ಕಾಣ್ಬೋದು. ನೀವು ಆಗಲೇ ಟ್ರೈಲರ್ ಕೂಡ ನೋಡಿರ್ತೀರಾ. ಒಂದೇ ಒಂದು ವಿಶೇಷವಾಗಿ ಕೊನೆಯದಾಗಿ ನಾನು ಹೇಳೋದಕ್ಕೆ ಇಷ್ಟಪಡೋದು ಏನಂದ್ರೆ, ಯಾರೆಲ್ಲ ಈ ಒಂದು ವಿಡಿಯೋವನ್ನ ನೋಡ್ತಿದ್ದೀರಾ ಅವರೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಸಿನಿಮಾದ ಹಾಡುಗಳು ರಿಲೀಸ್ ಆಗಿದೆ, ಹಾಗೆ ಟ್ರೈಲರ್ ಕೂಡ ಈಗ ತಾನೇ ರಿಲೀಸ್ ಆಗಿದೆ. ನಿಮಗೆಲ್ಲರಿಗೂ ಇದು ನಿಮ್ಗೆ ಇಷ್ಟ ಆಗಿ, ನಿಮಗೆ ಒಪ್ಪಿಗೆ ಆಗಿ, ಇಲ್ಲ ಈ ಒಂದು ಸಿನಿಮಾದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತ ಅನ್ಸಿದ್ರೆ ಖಂಡಿತ ನೀವು ಸಿನಿಮಾವನ್ನ ನೋಡಿ. ಹಾಗೆ ನಮ್ಮ ಏನಂತೀವಿ, ಬೇರೆಯವರು ಯಾರೋ ಬಂದು, ಅಂದ್ರೆ ಸ್ನೇಹಿತರು ಇರ್ಬೋದು, ಸಂಬಂಧಿಕರು ಇರ್ಬೋದು, ಯಾರೋ ಬಂದು ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಬರುವಂತ ಒಂದು ಇತ್ತೀಚಿನ ದಿನಗಳಲ್ಲಿ ವಾಡಿಕೆ ಆಗಿದೆ. ಆದ್ರೆ ದಯವಿಟ್ಟು ನಮಗೆ ಆ ಸ್ನೇಹಿತರು ಅಥವಾ ಸಂಬಂಧಿಕರು ಮತ್ತಿತರರು ಯಾರು ಅಂದ್ರೆ ನೀವೇ ಆಗಿರ್ತೀರಾ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನ ಯಾರೆಲ್ಲ ನೋಡ್ತಿರ್ತೀರಾ, ದಯವಿಟ್ಟು ಮೊದಲು ನೀವು ನಮಗೆ ಸಿನಿಮಾವನ್ನ ಬಂದು ನೋಡಿ ಮತ್ತೆ ಇತರರಿಗೆ ಹೇಳಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಒಟ್ಟಾರೆಗೆ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಾಗಮುಖ ಸರ್ ಇರ್ಬೋದು, ನಿರ್ಮಾಪಕರಾದಂತಹ ರಾಮಕೃಷ್ಣ ಅವ್ರಿಗಿರ್ಬೋದು, ಹಾಗೂ ಈ ಪಾತ್ರವನ್ನ ಒಂದು ವಿಭಿನ್ನ ರೀತಿಯಲ್ಲಿ ಕಟ್ಕೊಡೋದಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನಾಗಿದ್ದೀನಿ. ಹಾಗೆ ಟೆಕ್ನಿಷಿಯನ್ಸ್ ಆದಂತೆ ಪ್ರತಿಯೊಬ್ಬರಿಗೂ ನಾನು ಕೃತಜ್ಞನಾಗಿದ್ದೀನಿ. ಸೊ ಡಿಸೆಂಬರ್ 5ನೇ ತಾರೀಕು ಧರ್ಮಂ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾನು ಒಂದೇ ಒಂದು 4 ಪದಗಳಲ್ಲಿ ಧರ್ಮಂ ಸಿನಿಮಾ ಬಗ್ಗೆ ನಾನು ಅರ್ಥೈಸ್ಕೊಂಡಿರೋ ತರ ಹೇಳಬೇಕು ಅಂತ ಅನ್ಸಿದ್ರೆ, ತುಳಿದಷ್ಟು ರೋಷ, ಕೆದಕದಷ್ಟು ಆವೇಶ, ಮಡಗಟ್ಟದಷ್ಟು ವಿಷ, ಇದೇ ನಮ್ಮ ಧರ್ಮಂ ಸಿನಿಮಾ ವಿಶೇಷ. ಇದು ಇಡೀ